ನೀವು ನೋಡ್ತಾ ಇರ್ಬೋದು ಇವಾಗ ಸದ್ಯದ್ದು ಮಲೆನಾಡಿನ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ, ತುಂಬ ಜನ ಔಟರ್ಸ್ ಹೇಳ್ತಾರೆ ಮಾನ್ಸೂನ್ ಟೈಮಲ್ಲಿ ಮಲೆನಾಡು ಒಂಥರ ಸ್ವರ್ಗ ಇದ್ದಂಗಿರುತ್ತೆ ಹಾಗೆ ಹೀಗೆ ಅಂತ. ಆ್ಯಕ್ಚುಲಿ ಇಲ್ಲಿ ಇರೋರಿಗೆ ಮಾತ್ರ ಗೊತ್ತಿರುತ್ತೆ ಇಲ್ಲಿದ್ದು ರಿಯಾಲಿಟಿ ಏನಂದರೆ, ಕರೆಂಟ್ ಹೋಗ್ಬಿಟ್ಟು 3-4 ಡೇಸ್ ಆಯಿತು. ಕೆ ವಿ ಅವರು ಆದಷ್ಟು ರೆಡಿ ಮಾಡ್ತಾ ಇದ್ದಾರೆ, ಆದರೂ ಕಂಬದ ಮೇಲೆ ಮರಗಳು ಬಿದ್ದು ಮತ್ತೆ ಕರೆಂಟ್ಗಳು ಕಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಬಟ್ಟೆ ಒಣಗಿಸ್ತಿದ್ರೆ ಒಂದು ಚಡ್ಡಿ ಸಮೇತ 1 ವಾರ ತಗೊತಾ ಇದೆ ಒಣಗಲಿಕ್ಕೆ. ಇನ್ನು ಹುಡುಗರದು ಬಾಯ್ಸ್ ಜಿನ್ಸ್ಯಾಕ್ಸ್ಗಳಂತೂ ಕೇಳೋದೇ ಬೇಡ, ಅದು ನಿನ್ನ ಒಂದು 15 ದಿನ ಆದರೂ ಆಯಿತು, 1 ಮಂತ್ ಆದರೂ ಆಯಿತು ಒಣಗಕ್ಕೆ. ಅದೇ ಥರ ನೆಟ್ವರ್ಕ್ ಸಮೇತ ಇಲ್ಲ, ಮೊಬೈಲ್ ಚಾರ್ಜ್ ಇಲ್ಲ ಕರೆಂಟಿಂದು. ಹಾಗೆ ಇಲ್ಲಿ ಚಿಟ್ಟೆ, ಗಾಳಿ, ಮಳೆ ಇದನ್ನೆಲ್ಲ ತುಂಬ ಫೇಸ್ ಮಾಡ್ತಾ ಇದ್ದೀವಿ. ಸದ್ಯದ ಪರಿಸ್ಥಿತಿ ರೋಡಿಗೆ ಮರ ಎಲ್ಲ ಬಿದ್ದು ಅಡ್ಡ ಆಗಿ ಬಿದ್ದಿದೆ. ಬಾಳೆ ಅಂತೂ ನೋಡೋಂಗಿಲ್ಲ, ಗಾಳಿಗೆಲ್ಲ ಕಿತ್ಕೊಂಡು ಹೋಗಿದೆ, ಅಷ್ಟು ಜೋರಾಗಿ ಮಳೆ ಬಂದುಬಿಟ್ಟು ಗಾಳಿ ಎಲ್ಲ ಬರ್ತಾ ಇದೆ. ತುಂಬ ಫೇಸ್ ಮಾಡ್ತಾ ಇದ್ದೀವಿ ಮಲೆನಾಡು ಸೈಡ್ ಇರೋರು. ಹೊರಗಡೆಯವರು ಒಂದಿನಕ್ಕೆ ಬಂದುಬಿಟ್ಟು ಮಲೆನಾಡು ಸ್ವರ್ಗ ಅದು ಇದು ಅಂತ ಹೇಳ್ತಾರೆ. ಇಲ್ಲವರಿಗೆ ಮಾತ್ರ ಗೊತ್ತಿರುತ್ತೆ ಯಾವ ಥರ ಪರಿಸ್ಥಿತಿ ಏನು, ಇಲ್ಲಿ ರಿಯಾಲಿಟಿ ಏನು ಅಂತ. ನಿಮ್ಮ ಫ್ರೆಂಡ್ಸು ಯಾರಾದರೂ ಮಲೆನಾಡು ಸೈಡ್ ಇರೋರು ಇದ್ದರೆ ಅವರಿಗೆ ಟ್ಯಾಗ್ ಮಾಡಿ ಹೇಳಿ, ಶೇರ್ ಮಾಡಿ ವಿಧಾನ ನಿಮ್ಮ ಕಡೆ ಯಾವ ಥರ ಇದೆ ಅಂತ.